ಮಗು ಏನೋ ಹೆಣ್ಣಾಗೈತಿ, ಇನ್ನೊಂದು ಮಗು ಆದ್ರೆ ಅದು ಗಂಡ ಆಗತ್ರಿ. ಇದೊಂದು ಅವಕಾಶ ನನಗೆ ಕೊಡ್ರಿ. ಈ ಮಗಳನ್ನ ಇಟ್ಕೊಂಡು ಇಲ್ಲೇ ಇರೋಂಗೆ ಮಾಡ್ರಿ. ನಿಮ್ಮ ಕೈ ಮುಗಿತನು. ಸರಿ, ನಾನು ಇದೊಂದು ಸರಿ ನೀನು ಕ್ಷಮಿಸಿ. ಈ ಹೊಲಸ ಹೆಣ್ಮಗುನ ಹಿಂಗೆ ಹುಟ್ಟಿದ್ರು ನಿನಗೋಸ್ಕರ ಅಂಥೇಳಿ ಒಪ್ಕೊಂಡು ಇಲ್ಲೇ ಇಟ್ಕೋತೇನೆ. ಆದ್ರೆ ಇನ್ನು ಮತ್ತೆ ನಿನ್ನ ಬಸರಾದ್ರೆ ಗಂಡು ಮಗುನ ಹೆರ್ಬೇಕು. ಅಕಸ್ಮಾತ್ ನೀ ಗಂಡು ಮಗುನ ಹೆರಲಿಲ್ಲ ಅಂದ್ರೆ ನಾನು ಇಬ್ಬರನ್ನೂ ಕುತ್ಕಿ ಈಚಿಗೆ ಕೊಲ್ದು ಬಿಡ್ಬೇಕಾಗತ್ತೆ, ನೆನಪಿಟ್ಕ. ಆಯ್ತು ರೀ, ಆಯಿತು. ಇದೊಂದು ಅವಕಾಶ ಕೊಟ್ಟಾರಲ್ಲ ಸಾಕು. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿ ಆಗತೈತಿ. ಮಗಳನ್ನ ಕೊಡ್ರಿ ನನ್ನ ಕೈಯಾಗ, ಎತ್ಕೋಬೇಕಂತ ಆಗ್ತದ. ಹೋಗೋ, ಇನ್ನು ಮುಂದೆ ಈ ಹುಡುಗಿ ನನ್ನ ಕಣ್ಣು ಮುಂದೆ ಬರಬಾರ್ದು. ನನ್ನ ಮಗಳ ಆಗಿರ್ಬೋದು, ಆದರೆ ಈಕಿ ಮುಖ ನೋಡೋಕೆ ನನಗಿಷ್ಟ ಆಗಬಾರ್ದು. ಈಕಿ ನಾನು ಕೆಲ್ಸಕ್ಕೆ ಹೋಗ್ಲಿ ಎಲ್ಲೇ ಹೋಗಲಿ ಈಗ ನನ್ನ ಮುಂದೆ ಬರಬಾರ್ದು. ನಾ ಹೇಳಿದ ನೆನಪಾಯ್ತಿಲ್ಲ, ಇದ ಲಾಸ್ಟ್. ಆಕೆ ನಾನು ಕಣ್ಣು ಮುಂದೆ ಬಂದ್ರೆ ನಾನು ಸುಮ್ಮನೆ ಇಡಂಗಿಲ್ಲ. ನಾನು ಓದಿ ಎಲ್ಲಾರ ಹೋಗೋದು ಬಂದ್ಬಿಡ್ತಾನೆ, ನೆನಪಿಟ್ಕ. ಆಯ್ತು ರೀ, ಆಯಿತು. ಆದ್ರೆ ಮಲ್ಕೋವಾಗೆಲ್ಲ ಅವಳು ಸಣ್ಣ ಕೂಸು ಈಗ ನನ್ನ ಜೊತೆನೇ ಇರಬೇಕದು. ಅದನ್ನು ಹೆಂಗೆ ದೂರ ಇಡೋಕ್ಕಾಗತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ವನಂತೆ ಹೋಗ್ಬೇಕಿದ್ರೆ ಈಡು, ಆದ್ರೆ ಅದು ನನ್ನ ಮುಂದೆ ಬರಬಾರ್ದು ಅಷ್ಟ. ಹೋಗಿನ ಸುಮ್ಮನೆ ಲಕ್ಷ್ಮಿ, ಇದಕ್ಕಾರ ಒಪ್ಕೊಂಡಾರಲ್ಲ, ಮತ್ತೆ ಯಾಕೆ ಸುಮ್ಮನೆ? ಸರಿ, ನೀನು ಹೋಗಪ್ಪ, ನಾನು ಆಕೆಗೆ ಹೇಳ್ಕೊತಾನೆ. ಹೇಳಿದ್ದೇನೆಲ್ಲ ಸರಿಯಾಗಿ ನೆನಪಿಟ್ಕೋ ವೈನಿ. ಆಕೆಗೆ ನೀವ ತಿಳಿಸಿ ಹೇಳ್ರಿ, ಇಲ್ಲ ಅಂದ್ರೆ ಈ ಮಗು ನಾನು ಹೋಗಿ ತಿಪ್ಪಾಗ ಬಿಸಾಕಿ ಬರ್ಬೇಕಾಗತ್ತ. ಸರಿಪ್ಪ, ನಾ ಹೇಳ್ತೇನೆ, ನೀನು ಹೋಗು ಹೋಗು. ನೋಡಕ್ಕ ಹೆಂಗೆ ಮಾತಾಡ್ತಾರೆ. ಇದು ನನ್ನ ಮಗಳಕ್ಕ ಕಷ್ಟಪಟ್ಕೊಂಡು ಈಗಿನ ಹೊತ್ತು ಹೆತ್ತಿದ್ದೇನೆ. ಆದ್ರೆ ಅವ್ರಿಗೆ ಈಕಿ ಕರ್ರಗದಳನು ಕಾರಣಕ್ಕೆ, ಹೆಣ್ಮಗು ಹುಟ್ಟಿದನು ಕಾರಣಕ್ಕೆ ತಿಪ್ಪಿಗೆ ಎಸಿತಾನಂತಾರಲ್ಲ, ಅವ್ರಿಗೆ ಹೆಂಗಾದ್ರೂ ಮನಸ್ಸು ಬರ್ತತಕ್ಕ, ಹೆಂಗಾದ್ರೂ ಮನಸ್ಸು ಬರ್ತತಿ. ನನಗಿದನ್ನ ಸಹಿಸೋಕ್ಕಾಗವಲ್ತಕ್ಕ, ಸಹಿಸೋಕ್ಕಾಗವಲ್ತು. ನೋಡ ಲಕ್ಷ್ಮಿ, ಏನು ಮಾಡೋಕ್ಕಾಗ್ತತಿ? ಹೆಣ್ಣಿನ ಜೀವನ ಅಂದ್ರೆ ಹಿಂಗೆ ಕಷ್ಟ ಸುಖ ಎಲ್ಲ ಬರ್ತಾವ. ಎಲ್ಲಾದ್ರೂ ಅನುಭವಿಸ್ಬೇಕ ನಾವು. ಈಗ ನಂದರ ಏನಾಗಿತ್ತು ನೀನು ನೋಡ್ತೀಯ ಇಲ್ಲ? ಆದ್ರೆ ನನ್ನ ಗಂಡಗ ಹೆಣ್ಮಕ್ಳು ಅಂದ್ರೆ ಇಷ್ಟ, ನಿನ್ನ ಗಂಡಗ ಗಂಡು ಮಕ್ಳು ಅಂದ್ರೆ ಇಷ್ಟ. ನೋಡು, ಅಣ್ಣ ತಮ್ಮನ ನಡುವೆ ನಾನು ಎಷ್ಟೆಲ್ಲ ಬೇರೆ ಬೇರೆ ಗುಣಗಳದಾವಂತ. ಕೂಸನ್ನ ಬಿಟ್ಟ ಮಲ್ಕೊ ಅಂದ್ರೆ ಅದನ್ನ ಎಲ್ಲಿ ಬಿಡ್ಲಿ? ನಾನು ಎಲ್ಲಿ ಬಿಡ್ಲಿ ಹೇಳಿ? ಕೂಸು ಅದಕ್ಕೆ ಹಾಲು ಕುಡಿಸ್ಬೇಕು, ಹತ್ರ ಸಮಾಧಾನ ಮಾಡಬೇಕು. ಇವ್ರಿಗೆ ಯಾಕೆ ಅರ್ಥ ಆಗ್ಬಲ್ತು? ಯಾಕೆ ಅರ್ಥ ಆಗ್ಬಲ್ತು? ನೋಡು, ನಮ್ಮ ಮನೆ ಬರ್ದಾಗ ಹೆಂಗಿರ್ತತಿ ಹಂಗೆ ಆಗ್ತದ. ಮುಂದೆ ಅವರೇ ಇಷ್ಟಪಡ್ತಾರಕಿನ. ಈಗ ನೀನು ಸಮಾಧಾನವಾಗಿರು. ಇಲ್ಲ ಮನೆಯಿಂದ ಹೊರಗೆ ಹಾಕತ್ತಿದ್ರು, ಮತ್ತೆ ಮನಸ್ಸು ಚೇಂಜ್ ಮಾಡಿ ಇಲ್ಲೇ ಇಟ್ಕೊಂಡಾರ. ಆ ಹುಡುಗಿನೂ ಒಗ್ಯಾಕೆ ಹೊಂಟಿದ್ರು. ಯಾಕೇನು ಹೆಂಗೆ ಮನಸ್ಸು ಚೇಂಜ್ ಆತಲ್ಲೋ, ಇಲ್ಲೇ ಇರುವಂಗೆ ಆತಲ್ಲ. ಹಂಗೆ ಒಂದಲ್ಲ ಒಂದು ದಿನ ಅವರು ಈಕಿನ ಮಗಳಂತ ಒಪ್ಕೋತಾರ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರು, ಸರಿನಾ? ಈಕಿನ ನಾನು ಮಲಗಿಸ್ಕೋತಾನ, ನೀನು ಏನು ಯೋಚನೆ ಮಾಡಬೇಡ. ನನ್ನ ಮಕ್ಕಳಂತೂ ದೊಡ್ಡವರಾಗ್ಯಾರ, ಅವರು ಹಾಸ್ಟೆಲ್ ಆಗದಾರ. ಈಗ ನಾನು ಒಬ್ಬಾಕೆ, ನನ್ನ ಗಂಡ ನಾನು ಅಷ್ಟೇ ಮಕ್ಕೋತವು. ಆ ಹುಡುಗಿನ ಕರ್ಕೊಂಡು ಮಕ್ಕೋತವು. ಅತ್ತಿ ಅಂತೇಗ ಗಾಮ ಆಗಂಗಿಲ್ಲ, ನಾನು ಕರ್ಕೊಂಡು ಮಕ್ಕೋತಾನೆ, ನೀ ಏನು ಯೋಚನೆ ಮಾಡಬೇಡ. ಅಕ್ಕ, ಡಿಲಿವರಿ ಆಯ್ತಾನ? ಅಯ್ಯೋ, ನಾ ಹೋಗಿ ಬರೋವಾಗ ಡಿಲಿವರಿನ ಆಗ್ಬಿಟ್ಟದಲ್ಲ. ಆಗೈತಿ. ನೀನು ಈಗ ಬಂದ್ಯಲ್ಲ, ಏನು ಆಕಿನ ಕಳಿಸಿ ನೀನೇನಲ್ಲಿ ಮಾಡತ್ತಿದ್ದೇವ? ಇಷ್ಟೊತ್ತು ಬೇಕಲ್ಲ ನೀನು ಬರಾಕ? ಅಯ್ಯೋ ಶಿವನ, ನನಗೆ ಅಲ್ಲಿಂದ ಬರಾಕ ಬೇಡೇನು, ನಡ್ಕೊತ ಬರೋವಾಗ ಸಾಕಾತ. ನೀನೇನು ಇಲ್ಲೇ ಕುಂತಿದ್ದೀಗಿ ಅಂತೇಕ? ನಾನಲ್ಲೆಲ್ಲ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡಿ ರಗಡಾತ್ ನನಗೆ. ಎಲ್ಲಿ ಪಾಪು? ಅಯ್ಯೋ ಅಯ್ಯೋ, ಇದು ಏನು? ಯವ್ವ ಯವ್ವ ಯವ್ವ, ಹೆಂಗೆ ಹುಟ್ಟೈತೆ? ಈಗ ಲಕ್ಷ್ಮಕ್ಕ ನೋಡಿದ್ರೆ ಕೆಂಪು ಮಂಗೆ ಇದ್ದಂಗೆ ಅದಾಳೆ. ಇದೇನು ಕರಿ ಮಂಗೆ ಹುಟ್ಟೈತಲ್ಲ? ಅಲ್ಲ ಯಾಕ, ನೋಡೊಂದಿಟ ಲಕ್ಷ್ಮಕ್ಕನ ಮಗಳನ್ನ. ಏನಿವ ಹೆಂಗೆ ಹುಟ್ಟೈತಿ? ಮೊದ್ಲು ಮಾವು ಬೇರೆ, ನನಗೆ ಗಂಡು ಮಗ ಹುಡ್ತೈತಿ, ನನಗೆ ಗಂಡು ಮಗ ಹುಡ್ತೈತಿ, ಕೆಂಪಗ ನನ್ನ ಹೆಂಡತಿ ಹಂಗೆ ಹುಡ್ತೈತಿ, ಇಲ್ಲ ನನ್ನ ಹುಡ್ತೈತಿ ಅಂತ ಅನ್ನತ್ತಿದ್ದ. ಇದೇನ ಹೋಗಿ ಹೋಗಿ ಹೆಣ್ಣು ಮಗ ಹುಟ್ಟಿ ಕರ್ರಗೆ ಬೇರೆ ಹುಟ್ಟೈತಿ. ಅಯ್ಯೋ ಶಿವನ, ನೋಡಕ್ಕೆ ಆಗ್ಬಲ್ತು ನೋಡಿ, ಹೆಂಗಾರ ಐತೆ ಇವ ಕೂಸು. ಅಲ್ಲ, ಒಂದು ಈಟು ಲಕ್ಷ್ಮಕ್ಕ ನಂಗೆ ಇದ್ದಿದ್ದು, ಒಂದು ಇಟ್ಟಿಟ್ಟು ಇಲ್ಲ. ಅದು ಹೆಂಗೋ ಏನ. ಬಾಯಿ ಮುಚ್ಕೊಂಡ ಸುಮ್ಮನಿರು. ನಾಳೆ ನಿನಗೂ ಇಂಥದ ಹುಟ್ಟಿತ್ತು ನೋಡು. ಏನು ನೀನು ಆಕೆ ನಡ್ಸೋದು ಚಂದಿಲ್ಲ. ನಾಳೆ ಇಂಥದ್ದು ಹುಡ್ತಂದ್ರೆ ಅವಾಗ ಗೊತ್ತಾಕತ್ತೆ ನಿನಗೆ. ನಿನ್ನ ಗಂಡು ಬೇರೆನ ಗೋದ್ಗಪ್ಪದಾನ. ಇನ್ನೇನು ಬಿಡು, ನಾನು ಇದ್ದಂಗೆ ಬೆಳ್ಳಗದಾನಂತ ಕೆಲಸ ಕಿಸಿಬೇಡ ಏನು. ನನ್ನ ಗಂಡ ನಿನ್ನ ಗಂಡ ಗೋದ್ಗಪ್ಪದಾರು, ಅದಕ್ಕೆ ಗಂಡ ಈಕಿ ಬೆಳ್ಳಗ ಇದ್ರೆ ಮಗು ನೋಡಿ ಹೆಂಗೆ ಹುಟ್ಟೈತಿ. ನಮ್ಮ ಮಕ್ಳು ಹೆಂಗೆ ಹುಟ್ಟ್ಯಾರು, ಈಕೆ ಯಾಕೆ ಹಿಂಗೆ ಹುಟ್ಲು ಏನೋ. ಅದೇನೋ ಇರ್ತೈತಿ ಅದು. ಆ ಜನ್ದಾಗ ಮಾಡಿದ ಪಾಪ ಈ ಜನ್ದಾಗ ಬಂದತನು ಹಂಗಿರ್ತೈತಿ. ಸರಿ ಬಿಡು, ಈ ಜನ್ದಾಗ ಏನು ಪಾಪ ಮಾಡಿದ್ದ ಏನೋ. ಕೆಲಸ ಮಾಡು ನಡ್ರಿ ಇನ್ನು ಹಾರೆ. ನಿನ್ನ ಕೆಲಸ ನೀನೇನೈತಿ ಮಾಡೋವು. ನಿನಗೆ ಆದ್ರೆ ಹಾಕಿದಾಗ ಸ್ವಲ್ಪ ಮಾಡು, ನಾನು ಸ್ವಲ್ಪ ಮಾಡ್ಕೋತಾನೆ. ಈಗ ಆಕಿಗೆ ಪಾಪ ತವ್ರ ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆ ಇಲ್ಲ. ನಾವು ಅಕ್ಕ ತಂಗಿ ಹಂಗೆ ಆಕಿನ ನೋಡ್ಕೋಬೇಕೀಗ. ಬಾನಂತಿಗೆ ಏನೇನು ಬೇಕೆಲ್ಲ ಬಿಸಿ ಬಿಸಿದ ಮಾಡಿಕೊಡ್ಬೇಕು.
ಬಂದ್ಬಿಡು ಮಾಡ್ತಾನೆ. ನನ್ನ ಕೆಲಸ ಎಷ್ಟೈತೆ ಅಷ್ಟು ಮಾಡ್ತಾನೆ. ಬೇಕಿದ್ರೆ ನೀ ಮಾಡ್ಕೋ, ಸಾಕಿದ್ರೆ ಬಿಡ್ಕೋ, ನನಗಂತೂ ಮಾಡೋಕ್ಕಾಗಂಗಿಲ್ಲ. ನಾ ಈಕಿಗೆ ತಂದಿತ್ತ ಇಲ್ಲಾಂದ್ರೆ ನಾನೇನು ಮಾಡಲಿ? ನಾನೇನಿಗೆ ಕೆಲಸ ಎಲ್ಲ ಮಾಡ್ಕೊಳ್ಳೇನ ಹಂಚ್ಕೊಂಡು? ನನಗಾಗಂಗಿಲ್ಲ. ಆಕೆ ಕೆಲಸ ಏನಾಯ್ತು ಬೇಕಿದ್ರೆ ಆಕಿಗೆ ಮಾಡೋನು, ಇಲ್ಲಾಂದ್ರೆ ನೀನು ಮಾಡ್ಕೋ. ನೀನು ಭಾಳ ರೊಕ್ಕಲ್ಲ, ನೀನು ಮಾಡಬೇಕಿದ್ರೆ. ಎಷ್ಟರ ಹದಗೆಟ್ಟೈತೆ ನೋಡುವ ಹೆಣ್ಣು, ಒಂದು ಕೆಲಸ ಮಾಡಂಗಿಲ್ಲ ಅಂತದೆ. ನೀನು ಏನು ಯೋಚನೆ ಮಾಡಬೇಡ ಲಕ್ಷ್ಮಿ. ನೀನು ಆ ಹುಡುಗಿನ ಕರ್ಕೊಂಡ ಮಲ್ಕೋ. ರಾತ್ರಿ ಹೊತ್ತ ನಾನು ಕರ್ಕೋತಾನೆ. ಹಾಂ, ನೀ ಏನು ಗಾಬರಿ ಮಾಡ್ಕೋಬೇಡ. ಆಯ್ತಕ್ಕ, ನಿನ್ನಂತ ಅಕ್ಕ ಸಿಗಾಕ, ವಾರ್ಗಿತಿ ಸಿಗಾಕ ನಾನು ಪುಣ್ಯ ಮಾಡೇನು. ಒಬ್ಬಾಕೆ ಹಂಗಿದ್ರೆ ಒಬ್ಬಾಕೆ ಹಿಂಗದಿ. ದೇವ್ರು ನನಗೆ ಏನು ತಪ್ಪು ಮಾಡಿದ್ದೋ ಏನೋ, ಎಲ್ಲ ನನ್ನ ಜೀವನದಾಗ ಕಷ್ಟನ ಕೊಡಾಕತ್ತಾನೆ. ಕೊಡ್ಲಿ, ಇನ್ನು ಎಷ್ಟು ಕಷ್ಟ ಕೊಡ್ತಾನೆ ಕೊಡ್ಲಿ. ಅಯ್ಯೋ, ನನ್ನ ಮೊಮ್ಮಗಳು ಹುಡ್ತಂತಲ್ಲ. ಅಯ್ಯೋ ಶಿವನ, ಇದು ನನ್ನ ಮೊಮ್ಮಗ ಅಲ್ಲ. ನಮ್ಮ ಮನ್ಯಾಗ ಎಲ್ಲರೂ ಬೆಳ್ಳಗ ಅದಾರ, ಇದೇನ ಹಿಂಗೆ ಹುಟ್ಟಿತಲ್ಲ? ಅತ್ತಿ, ಎಲ್ಲರೂ ಒಂದ ತೀರ ಇರ್ಬೇಕಂತ ಏನಾರ ಆಯ್ತ್ರೇನ್ರಿ? 5 ಬಳ್ಳಿ ಯಾವಾಗಾರ ಸಮಾನಾಗಿರ್ತಾವನ್ರಿ? ಇಲ್ಲ, ಹಂಗೆ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ರಿ. ನಾನು ಹಂಗೆ ಅಂದ್ಕೊಂಡಿದ್ನಿ, ನಾವಿಬ್ರು ಗಂಡ ಹೆಂಡತಿ ಚಂದದವು, ನಮ್ಮ ಮಕ್ಕಳು ಚಂದ ಹುಡ್ತಾರಂತೇಳಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ನನ್ನ ಮಗಳು ಹಿಂಗೆ ಹುಟ್ಟುಬಿಟ್ಟಾಳ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ವಲ್ತ್ರಿ ಅತ್ತಿ, ಗೊತ್ತಾಗ್ವಲ್ತು. ಯವ್ವ, ಇದ್ರ ಮಕ್ಕ ನೋಡೋಕ್ಕಾಗತ್ತೆ ನನಗೆ. ಇದನ್ನ ತೆತ್ತರ ಹೋಗಿ ಬಿಟ್ಟರ ಬರೋ ಅನಾಥಾಶ್ರಮಕ್ಕೆ ಹೋಗಿ ಅದನ್ನ ಯಾಕೆ ಎತ್ಕೊಂಡು ಕುಂತಿದ್ದೀನಿ ನೀನು? ಹಾಂ, ನೀನು ಹುಚ್ಚು ಮೂಳತ್ತಂದ ಕಾಸ ನಮ್ಮ ಮನೆಗೆ ಎಲ್ಲಿಂದ ಇದಿಯಾಗಿ ಬಂದಿದ್ದೆ ನೀನು? ಯಾವ್ದ್ರ ಜೊತೆ ಮಕ್ಕೊಂಡು ಬಂದೇನ ಅಂತ ಒಂದು ಜೊತೆ ಕರಿಮನ್ ಜೊತೆ? ಅದಕ್ಕಾಗಿ ನಿನ್ನ ಕರಿಮಗ ಹುಟ್ಟೈತೆ ಏನ? ಅತ್ತಿ, ಏನು ಮಾತಾಡೋದ್ರಿ ನೀವು? ನೀವು ಹಿಂಗೆ ಮಾತಾಡ್ತಾರಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲ, ನನ್ನ ಬಗ್ಗೆನ ನೀವು ಕೆಟ್ಟದಾಗಿ ಮಾತಾಡ್ತೀರಿ. ಬನ್ನಿ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ. ನಾಡ್ನೆಷ್ಟು ನನ್ನ ಕೆಲಸ ಏನು ಅಂತ ಇರ್ತಾನೆ. ಅಂತಾದ್ರಾಗ ನನ್ನ ಬಗ್ಗೆ ಹಿಂಗೆ ಕೆಟ್ಟದಾಗಿ ಮಾತಾಡೋಕೆ ನಿಮ್ಗೆ ಹೆಂಗೆ ಮನಸ್ಸು ಬರ್ತದ್ರಿ? ಹೆಂಗೆ ಮನಸ್ಸು ಬರ್ತದ? ಯವ್ವ ಯವ್ವ ಯವ್ವ, ನನಗೆ ವಾಪಸ್ ಮಾತಾಡೋಟ್ಟು ದೊಡ್ಡ ಕೈ ಬಿಟ್ಟೆ ನೀನು. ತಡಿ, ನನ್ನ ಮಗನ ಕರೆದ ಮಾಡಿಸ್ತಾನೆ ನಿನಗೆ ತಕ್ಕ ಪಾಠ. ಬರಲಿ ಅವ್ನು ಮನೆಗೆ ಬಂದ ಮ್ಯಾಗ ನಿನಗೆ ಮಾಡಿಸ್ತಾನೆ ನಿನಗೆ. ನಾನು ಹೋಗ್ಲೇನು ಸುಮ್ಮದನಲ್ಲ, ಅದಕ್ಕೆ ಜಾಸ್ತಿ ಹೆಚ್ಕೊಳಕತ್ತಿದ್ದೀನಿ ನೀನು. ಹಾಂ, ಏನು ಮಾಡಿಸ್ತಾರಿ ಮಾಡಿಸ್ರಿ, ನಾನು ನೋಡ್ತಾನೆ. ಎಲ್ಲರೂ ಬಂದು ಅನ್ನಕತ್ರ ಅನಿಸ್ಕೊಂಡು ಸುಮ್ಮನೆ ಇರಲಿ. ದೇವ್ರು ಕೊಟ್ಟಾನು, ದೇವ್ರು ಕೊಟ್ಟಿದ್ದು ಬನ್ನದ. ಆಕೆ ಏಟ ಮಾಡಿದ್ರು ನನ್ನ ಮಗಳನ್ನ ಯಾರಿಗೂ ಸಲುವಾಗಿ ಬಿಟ್ಕೊಡಕ್ಕೆ ಆಗಂಗಿಲ್ಲ. ಜಾಡಿ ಹೋದ್ರೆ ಅಲ್ಲಿ ಹೋಗಿ ಬಿಡ್ತಿದ್ದೆ. ನಾ ಹೆಂಗೆ ಬಾಯಿ ಮುಚ್ಕೊಂಡಿರ, ಒಂದು ಮಾತು ಬಂದ್ರೆ ನೋಡು ಮತ್ತೆ ಒದ್ದ ಬಿಡ್ತಾನೆ ನಿನ್ನ. ಅಯ್ಯೋ ಅತ್ತಿ, ಏನು ಮಾಡಕತ್ತೀರಿ ನೀವು? ಅಲ್ಲ, ಏನಾಗಿತ್ತು ನಿಮಗಂತ? ನೋಡಕ್ಕೆ ಮಾತಾಡೋ ಮಾತು ನೋಡಿದ್ದು ಹೆಂಗೆ ಮಾತಾಡ್ತಾ ಅಂತೇಳಿ ಆಕೆ ಕಡೆಯಿಂದ ಅನಿಸ್ಕೊಳ್ಳೋಣ. ನೀವು ಬರ್ರಿ, ಒಂದಿಟ್ಟ ಹೊರಗೆ ಬರ್ರಿ, ನಾ ಮಾತಾಡ್ತಾನೆ ಬರ್ರಿ. ಅಲ್ರಿ ಅತ್ತಿ, ಆಕೆ ನೂನಿ ಆಗದಾಳ. ಈಗ ನೀವು ಆಕೆ ಹಿಂಗೆ ಅಂದ್ರೆ ಹೆಂಗ್ರಿ? ಸ್ವಲ್ಪ ಸಮಾಧಾನವಾಗಿರಿ. ಏನು ಮಾಡೋದು ಕಂದ, ನೀ ಹಿಂಗೆ ಹುಟ್ಟಿರೋದಕ್ಕೆ ನೀನು ಯಾರು ಇಷ್ಟಪಡತ್ತಿಲ್ಲ. ಆ ದೇವ್ರು ನನಗೆ ಯಾಕೆ ಮೋಸ ಮಾಡ್ದ ಗೊತ್ತಿಲ್ಲ. ನಾನೆಷ್ಟು ಚಂದಿದ್ರು, ನನ್ನ ಗಂಡ ಅಷ್ಟು ಚಂದಿದ್ರು, ನಿನ್ನನ್ನು ಯಾಕಿಷ್ಟು ಕಪ್ಪಾಗಿ ಕೊಟ್ಟಾನೋ ಗೊತ್ತಿಲ್ಲ. ನಾನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಕೊಟ್ಟಾನೋ ಏನೋ. ಏನು ಮಾಡೋಕ್ಕಾಗ್ತೈತಿ? ಎಷ್ಟೇ ಮಾಡಿದ್ರು ನೀನು ನನ್ನ ಮಗಳು. ನಾನು ಇನ್ನು ಯಾವತ್ತೂ ಬಿಟ್ಕೊಡಲ್ಲ ಮಗಳೇ, ಬಿಟ್ಕೊಡಲ್ಲ. ಅಪ್ಪ ನನ್ನ ಇಷ್ಟನ ಪಡಂಗಿಲ್ಲ. ಅಪ್ಪ ಯಾಕೆ ನಾನು ಇಷ್ಟಪಡಲ್ಲ? ಅಜ್ಜಿನೂ ಇಷ್ಟಪಡಲ್ಲ, ನನ್ನ ಯಾರೂ ಇಷ್ಟಪಡಲ್ಲ. ಅಮ್ಮ ಹಬ್ಬಕ್ಕೆ ನನ್ನ ಪ್ರೀತಿ ಮಾಡ್ತಾಳೆ. ಎಲ್ಲರೂ ತಮ್ಮನ ಇಷ್ಟಪಡ್ತಾರ, ನಾನು ಯಾರೂ ಇಷ್ಟನೇ ಪಡಂಗಿಲ್ಲ. ನಾನು ಕರ್ರಗದೆ ಅಂತೇಳಿ ನನ್ನನ್ನು ಯಾರೂ ಇಷ್ಟನೇ ಪಡಂಗಿಲ್ಲ. ಯಾತೇವ್ರಿ ನನ್ನ ಭೂಮಿ ಮೇಲೆ ಹುಟ್ಟಿಸಿದೆ? ಇಲ್ಲ, ಅಪ್ಪನ ಒಂದ್ಸರಿ ಮಾತಾಡಿಸ್ತಾನೆ. ಅಪ್ಪ ಏನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ನಾನಲ್ಲೇ ಹೊಲ್ದಾಗಿರೋ ಬಾಮ್ಯಾಗ ಬಿದ್ದ ಸತ್ತೋಗ್ಬಿಡ್ತಾನೆ. ಎಲ್ಲರೂ ಬರ ತಮ್ಮನ ಪ್ರೀತಿ ಮಾಡ್ತಾರೆ, ತಮ್ಮ ಚಂದದನಂತೇಳಿ ನನ್ನನ್ನು ಯಾರು ಇಷ್ಟನ ಪಡಂಗಿಲ್ಲ. ಅಕ್ಕ ಅಕ್ಕ, ಯಾಕಕ್ಕ ಅಳಕತ್ತಿದಿ? ಏನಾಯ್ತು? ಏನಿಲ್ಲ, ಅದು ಕಣ್ಣಾಗ ಏನೋ ಬಿದ್ದಿತ್ತು, ಅದಕ್ಕೆ ಅಳಕತ್ತಿದ್ನಿ. ಏನಿಲ್ಲ. ಇಲ್ಲ, ನೀ ನನ್ನ ಹತ್ರ ಸುಳ್ಳು ಹೇಳಕತ್ತಿದ್ದಿ. ಎದ್ದೇಳು ಮೇಲೆ ನೋಡ್ತೀನಿ. ನೀನು ಸುಳ್ಳು ಹೇಳಕತ್ತಿದ್ದಿ, ಇಷ್ಟೊತ್ತನ ಅಳಕತ್ತಿದ್ದಿ. ಈಗ ನಾನು ಎದ್ದೇಳಣ್ಣ ಅಂದ್ರೆ ಮಕ್ಕ ಸಪ್ಪಗ ಮಾಡ್ಕೊಂಡಿದ್ದಿ. ಏನಾತಕ್ಕ? ಏನಂತ ಹೇಳಲಿ? ನಿನ್ನನ್ನು ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರ, ಆದ್ರೆ ನನ್ನನ್ನು ಅಮ್ಮ ಬಿಟ್ರೆ ಯಾರು ಪ್ರೀತಿ ಮಾಡಲ್ಲ. ಏಯ್, ಏನು ಮಾಡ್ತಾ ಇದೆಯಾ ಅಲ್ಲಿ? ಅಲ್ಲಿ ಹೊರಗೆ ಅಷ್ಟೆಲ್ಲ ಕೆಲಸ ಬರ್ತೈತಿ, ಇಲ್ಲಿ ಬಂದ ನಿಮ್ಮ ತಮ್ಮನ ಜೊತೆ ಮಾತಾಡ್ಕೊಂತ ನಿಂತಿದ್ದಿ. ಹೋಗಲ್ಲಿ ಹೊರ ಎಲ್ಲ ಮಾಡೋ ಹೋಗು. ನಿಮ್ಮಪ್ಪ ಬಂದ್ರೆ ಜಾಡಿಸಿ ಓದಿತಾನ ನೋಡು. ನಿಮ್ಮಪ್ಪ ಬಂದ ನಡಿ. ಅಯ್ಯೋ, ಅಪ್ಪ ಬಂದ, ನಾನು ಹೊರಗೆ ಹೋಗ್ತೀನಿ. ಇಲ್ಲೇ ಇದ್ರ ಅಪ್ಪ ನನ್ನನ್ನು ಬೈತಾನೆ ಮತ್ತೆ. ಏ ಗನು, ಇಕ್ಕಿ ಹತ್ರ ಯಾಕೆ ಬಂದು ನಿಂತಿದ್ದಿ? ಹಾಂ, ಆಕೆ ಮಕ್ಕ ನೋಡಬಾರ್ದಂತ ನಿನಗೆ ಹೇಳಿದಾನೆ ಇಲ್ಲೋ? ಮತ್ತು ಆಕೆ ಅಂತಿಗೆ ಬಂದು ನಿಂತಿದ್ಯಾ ನೀನು? ಎಷ್ಟು ಹೇಳಿದ್ರು ನಿನಗೆ ಬುದ್ಧಿನ ಬರಂಗಿಲ್ಲ. ನಡಿ ಆ ಕಡೆ. ಅಕ್ಕಿ ಮಕ್ಕ ನೋಡಿ ಅಕ್ಕಿ ಬನ್ನ ನಿನಗೂ ಬಂದಿತ್ತು. ಮೊದಲು ಬೆಳ್ಳಂತ ಟೊಮೆಟೊ ಉಂಡಿದ್ದಂಗಿದಿ, ಅದು ಕರಿ ಬಂದ ನಿನ್ನ ಮೇಲೆ ಕುಂತಿ ನಿಂತಿತ್ತು. ನಡಿ. ಅಪ್ಪ
ಬೇಜಾರಾಗಂಗಿಲ್ಲ. ಆಕೆ ಏನು ಆಕೆ ಬೇಕು ಅಂತ ಆ ಬಣ್ಣನ ತಗೊಂಡ್ ಬಂದಾಳ? ಇಲ್ಲ ಅಲ್ಲ, ಆ ದೇವ್ರು ಆಕೆಗೆ ಆ ಬಣ್ಣನ ಕೊಟ್ಟಾನ ಅಂದ್ಮೇಲೆ ಆಕೆ ಜೊತೆ ನೀನು ಮಾತಾಡ್ಬೇಕು ಅಲ್ವಾ ಅಪ್ಪ? ಆದ್ರೆ ಯಾಕಪ್ಪ ಆಕಿನ ಯಾವಾಗ್ಲೂ ಬೈತಿದಿ? ನೀನು ನನಗೆ ಬುದ್ಧಿ ಹೇಳೋಂಗಾದಿ ನಡೀತೀವ ಒಂದು ಕೋಡ್ಲು ಕಪಾಳಿಗೆ. ಗನು, ನೀನು ಸುಮ್ಮನೆ ಹೋಗು ಗನು, ಅಪ್ಪ ಬೈತಾರೆ ಮತ್ತೆ. ಏಯ್, ನೀನು ನನಗೆ ಅಪ್ಪ ಅನ್ಬೇಡ. ಇವಾಗ ಹೇಳಕತ್ತ ನಿನಗೆ ಅಪ್ಪ ಗಿಪ್ಪ ಅಂದ್ರೆ ಜಾಡಿಸಿ ಓದಿತಾನೆ ನೀನು. ನೋಡು, ಇನ್ನೊಂದ್ಸರಿ ಗನು ಜೊತೆ ಮಾತಾಡಿದ್ ನಾನು ನೋಡಿದ್ರೆ ಹಲ್ಲು ಮುರಿತಾನೆ ನೀನು. ಅವನು ಹೊಡೆಯಂಗಿಲ್ಲ, ನಿನ್ನ ಹೊಡಿತಾನೆ. ಏನು ಗನು ಹೇಳಿದ ಅರ್ಥ ಆಯ್ತಾ? ನಡೀಲಿಂದ. ಸರಿ ಅಪ್ಪ, ಅಕ್ಕಗ್ ಬೈಬೇಡ, ನಾನು ಇವಾಗ ಹೋಗ್ತೀನಿ. ಏ ಹಾಳಾದವಳೆ, ನಿನಗೇನು ಹೇಳಿದ್ ನಾನು? ನನ್ನ ಮಗನ ಜೊತೆ ಮಾತಾಡ್ಬೇಡ ಅಂತ ಹೇಳಿದಾನೆ ಇಲ್ಲ? ಆದ್ರೂ ಮತ್ತೆ ಬಂದ ಅವನ ಜೊತೆ ಮಾತಾಡ್ತಿದ್ದೇನೆ. ಏನಾಯ್ತ್ರಿ? ಯಾಕೆ ಬೈತಾ ಇದ್ದೀರಾ ಅವಳನ್ನ? ಯಾವಾಗ ನೋಡಿದ್ರೆ ಅವಳನ್ನ ಬೈತಾನೆ ಇರ್ತೀರಲ್ಲ, ಏನಾಯ್ತು ಇವಾಗ? ಅವಳಿಗೆ ಹೇಳಿದ್ದೀನಿ ತಾನೆ, ಗನು ಜೊತೆ ಮಾತಾಡ್ಬೇಡ, ಗನು ಜೊತೆ ಮಾತಾಡ್ಬೇಡ ಅಂತೇಳಿ. ಮತ್ತೆ ಯಾಕೆ ಗನು ಜೊತೆ ಅವಳು ಮಾತಾಡ್ತಾ ಇರೋದು? ಗನು ಜೊತೆ ಮಾತಾಡ್ತಾ ಇದ್ಯಾ? ಅಮ್ಮ, ಇಲ್ಲ ಅಮ್ಮ, ನಾನು ಮಾತಾಡ್ತಾ ಇರಲಿಲ್ಲ. ನಾನು ಮಲ್ಕೊಂಡಿದ್ದೆ. ನಾನು ಅಳೋದನ್ನ ನೋಡಿ ಗನು ಬಂದು, ಅಕ್ಕ ಯಾಕೆ ಅಳ್ತಾ ಇದೆಯಾ ಅಕ್ಕ, ನನ್ನ ಜೊತೆ ಮಾತಾಡಲ್ವಾ ಪ್ಲೀಸ್ ಅಕ್ಕ, ನನ್ನ ಜೊತೆ ಮಾತಾಡು ಅಂತ ಕೇಳ್ದ. ಅದಕ್ಕಾಗಿ ನಾನು ಎದ್ದು ಮಾತಾಡೋ ಅಷ್ಟರಲ್ಲಿ ಚಿಕ್ಕಮ್ಮ ಬಂದರು. ಚಿಕ್ಕಮ್ಮ ಬಂದು ಅಪ್ಪ ಬಂದಿದ್ದಾನೆ ಅನ್ನೋ ಅಷ್ಟರಲ್ಲಿ ಅಪ್ಪನೂ ಬಂದರು. ಅಪ್ಪ ನನ್ನನ್ನು ಬೈತಾ ಇದ್ದಾರೆ ಅಮ್ಮ. ನಾನು ಗನು ಜೊತೆ ಮಾತಾಡಿಲ್ಲ ಅಮ್ಮ, ಗನುನೇ ಬಂದು ಮಾತಾಡಿರೋದು. ಎಷ್ಟು ಸುಳ್ಳು ಹೇಳ್ತಿ? ಅವ್ನು ಹೋಗೋದನ್ನ ನೋಡಿ ಅವ್ನು ಕರೆದ ಕಾಸ ಅವನ ಜೊತೆ ಮಾತಾಡೆ, ಈಗ ಅವನ ಮೇಲೆ ಎಲ್ಲ ಹಾಕ್ತೇನ? ನೀನು ಭಾರಿ ಅದಿ ಬಿಡು. ಬರೀ ಎಲ್ಲ ಸುಳ್ಳು ಹೇಳೋದನ್ನ ಆತ. ಈ ಸುಳ್ಳು ಹೇಳೋದನ್ನ ಎಲ್ಲಿಂದ ಕಲ್ತೀನಿ ನೀನು? ಮೊದಲ ಚಾಲಿ ಬಿಡೋದನ್ನ. ಯಾವ ಚಿಕ್ಕಮ್ಮ ಸುಳ್ಳು ಹೇಳ್ತಾ ಇದೆಯಾ? ನಾನು ನಿಜಾನೇ ಹೇಳ್ತಾ ಇರೋದು. ಗನುನೇ ಬಂದು ಮಾತಾಡಿರೋದು. ಬೇಕಿದ್ರೆ ಗನುನ್ ಕೇಳೋದು ಕೇಳಿ. ಬಾಯ್ ಮುಚ್ಚು. ದೊಡ್ಡವರಿಗೆ ವಾಪಸ್ ಮಾತಾಡ್ತೀವಿ, ತೆಗೆದು ಒಂದು ಕೊಟ್ರೆ ಹಲ್ಲು ಮುರಿದವ್ ನೀನು. ರೀ ಸುಮ್ಮನಿರಿ. ಈಗ ದುಡ್ಡ ಕೆಗಾಳಕಿ ಆಕಿ ಮ್ಯಾಲ ನೀವು ಕೈ ಎತ್ತೋದು ತಪ್ಪಾಗ್ತತಿ. ನಿಮಗೊಂಚೂರು ಏನು ಅನಿಸಂಗಿಲ್ಲ ಏನು? ಬಿಡ್ರಿ, ಇಳಿಸ್ರಿ ಕೈನ. ಮನಿಗಾದ್ರೂ ಯಾಕೆ ಬರ್ತಾನ ಅನ್ನೋಂಗೆ ಆಗ್ತದೆ ನನಗೆ. ಹಾಳಾಗಿ ಮನಿಗೆ ಬಂದ್ರೆ ಸಾಕು, ಬರೇ ಕಿರಿಕಿರಿ ಕಿರಿ 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 ಕಿರಿ. ಮಗಳೇ, ಅಳ್ಬೇಡ, ಸುಮ್ಮನೆ ಇರು, ಅಳ್ಬೇಡ. ನಿನ್ನ ಕಣ್ಣೀರನ್ನು ನನ್ನ ಕೈಯಿಂದ ನೋಡೋಕ್ಕಾಗತ್ತಿಲ್ಲ. ಎಲ್ಲ ನಂದ ತಪ್ಪು, ನಂದ ತಪ್ಪು. ನಾನು ನಿನ್ನ ಹುಟ್ಟಿಸ್ಲೇಬಾರ್ದಾಗಿತ್ತು. ನಿನ್ನೆ ಇಷ್ಟು ದೊಡ್ಡವಳಾದ್ರೂ ನಿಮ್ಮಪ್ಪ ನಿನ್ನ ಇನ್ನೂ ಪ್ರೀತಿ ಮಾಡತ್ತಿಲ್ಲ ಅಂದ್ರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಗಳೇ, ಗೊತ್ತಾಗ್ತಾ ಇಲ್ಲ. ಅಲ್ಲ ಅಕ್ಕ, ಆಕೆ ಹೇಳಿದ್ನ ನೀನು ನಂಬ್ತೀಯಲ್ಲ? ಆಕೆ ಎಲ್ಲ ಸುಳ್ಳು ಹೇಳತ್ತ ಅಂತ ಹೇಳಕತ್ತಾನ, ಮತ್ತೆ ಆಕೆ ಮಾತಾ ನಂಬ್ತೇನೆ ನೀನು? ಬಾಯಿ ಮುಚ್ಚು ಸೈತಾ. ಇಷ್ಟು ದಿನ ಆಯ್ತು ನಾನು ನೋಡ್ಕೊಂತ ಸುಮ್ಮನೆ ಇದ್ದಿ. ಇನ್ನು ಮುಂದೆ ನೀನು ನನ್ನ ಮಗಳ ತಂಟೆಗೆ ಬಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಇಷ್ಟು ದಿನ ಹೋಗ್ಲಿ ಹೋಗ್ಲಿ ಅಂದಂಗೆಲ್ಲ ನನ್ನ ಮಗಳ ತಂಟೆಗೆ ಬಂದು ನನ್ನ ಗಂಡನ ಕಡೆಯಿಂದ ನನ್ನ ಮಗಳನ್ನ ಹೊಡ್ಸಕತ್ತಿದ್ದಿ. ಇದ ಲಾಸ್ಟ್. ಇನ್ನೊಂದು ಸಾರಿ ಏನಾದರೂ ನನ್ನ ಮಗಳ ತಂಟೆಗೆ ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈ ಇನ್ನೊಂದು ಮುಖ ನೀನು ಯಾವತ್ತೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ನಾನು ಏನಂತ ಈಗ ತೋರಿಸ್ಬೇಕಾಗ್ತದೆ, ನೆನ್ಪಿಟ್ಕ.